ಆಂಜನೇಯ ನೆಲೆ ನಿಂತ ಸ್ಥಳದಲ್ಲಿ ಇದೆಂತ ಗಲಾಟೆ. ಕೈ ಬಿಲಾಸಿ ಗಲಾಟೆ ಮಾಡಿಕೊಂಡ ಅರ್ಚಕರು. ಹುಡುಗಿಯರ ಜೊತೆ ಮಜಾ ಮಾಡೋದಿಲ್ಲ ಬಂದು ಕೂತ್ಕೊಳ್ಳೋದು. ಇದನ್ನೊಮ್ಮೆ ನೋಡಿ. ಆಂಜನೇಯ ಹುಟ್ಟಿದ ಕ್ಷೇತ್ರದಲ್ಲಿ ಈ ಅರ್ಚಕರು ಅದೇಗೆ ಗಲಾಟೆ ಮಾಡ್ತಿದಾರಂತ ನೋಡಿ. ಹುಡುಗಿಯರ ಜೊತೆ ಮಜಾ ಮಾಡೋದಿಲ್ಲ ಬಂದು ಕೂತ್ಕೊಳ್ಳೋದು. ಪೊಲೀಸರು ಅರ್ಚಕರನ್ನ ತಡೆಯೋ ಪ್ರಯತ್ನ ಮಾಡ್ತಿದ್ರು, ಯಾರ ಮಾತನ್ನ ಕೇಳ್ತಾ ಇಲ್ಲ. ತಮ್ಮ ಗಲಾಟೆಯನ್ನ ಮುಂದುವರಿಸಿದ್ದಾರೆ. ಇಬ್ರು ಅರ್ಚಕರು ಗಲಾಟೆ ನೋಡಿದ ಭಕ್ತರು ಒಂದು ಕ್ಷಣ ಅವಾಕಾಗಿದ್ರು ಕಣ್ರಿ. ಹನುಮ ಜನ್ಮಸ್ಥಳ ಕೊಪ್ಪಳದ ಅಂಜನಾದ್ರಿ ಬೆಟ್ಟ ಈಗ ಅಕ್ಷರಶಃ ರಣರಂಗವಾಗಿ ಮಾರ್ಪಟ್ಟಿದೆ. ಭಕ್ತಿ ನೆಲೆಸಬೇಕಾದ ಗರ್ಭಗುಡಿಯಲ್ಲೇ ಈಗ ಅಶಾಂತಿ ಅನ್ನೋದು ಮೂಡಿದೆ. ಹಂಪಿಯ ಗೋವಿಂದಾನಂದ ಸರಸ್ವತಿ ಸ್ವಾಮೀಜಿ ಹಾಗೂ ಅಂಜನಾದ್ರಿ ಅರ್ಚಕ ವಿದ್ಯಾದಾಸ್ ಬಾಬಾ ನಡುವಿನ ಶಿಥಿಲ ಸಮರ ಈಗ ಬೀದಿಗೆ ಬಂದಿದೆ. ಅರ್ಚಕರಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಹಲ್ಲೆ ನಡೆಸಿದ ಆರೋಪ ಕೇಳಿ ಬರ್ತಿದೆ. ಹೌದು, ಹನುಮಂತನ ಪವಿತ್ರ ಸನ್ನಿಧಿಯಲ್ಲಿ ಇಂದು ಹೈಡ್ರಾಮಾವೇ ನಡೆದು ಹೋಗಿದೆ. ಹಂಪಿಯ ಹನುಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ನ ಗೋವಿಂದಾನಂದ ಸರಸ್ವತಿ ಸ್ವಾಮೀಜಿ ಅಂಜನಾದ್ರಿಗೆ ಭೇಟಿ ನೀಡಿದ್ರು. ದೇವಸ್ಥಾನದ ಆವರಣದಲ್ಲಿ ಅರ್ಚಕ ವಿದ್ಯಾದಾಸ್ ಬಾಬಾರೊಂದಿಗೆ ಮಾತಿನ ಚಕಮಕಿಯೇ ನಡೆದು ಹೋಗಿದೆ. ಎಲ್ಲಿವರೆಗೂ ಅಂದ್ರೆ ದೇವಸ್ಥಾನದ ಗರ್ಭಗುಡಿಯಲ್ಲಿ ಇಬ್ಬರು ಕೈ ಮಿಲಾಯಿಸುವವರೆಗೂ ಹೋಗಿದ್ರು. ತಕ್ಷಣಕ್ಕೆ ಧಾವಿಸಿದ ಪೊಲೀಸರು ಹರಸಾಹಸ ಪಟ್ಟು ಇಬ್ಬರನ್ನ ಸಮಾಧಾನ ಪಡಿಸಿದ್ದಾರೆ. ಪೂಜೆಗೆ ಅಡ್ಡಿಪಡಿಸಲಾಗಿದೆ, ತಮಗೆ ಅವಾಚ್ಯ ಶಬ್ದಗಳಿಂದ ನಿಂದನೆ ಹಲ್ಲೆ ನಡೆಸಲಾಗಿದೆ ಎಂದು ಅರ್ಚಕ ವಿದ್ಯಾದಾಸ್ ಬಾಬಾ ಈಗ ಆನ್ಲೈನ್ ಮೂಲಕ ಗ್ರಾಮೀಣ ಪೊಲೀಸ್ ಠಾಣೆಗೆ ದೂರನ್ನ ನೀಡಿದ್ದಾರೆ. ಗರ್ಭಗಿರಿ ಮೇ ಹಾಫ್ ಎನ್ ಅವರ್ ಗೋವಿಂದಾನಂದ ಸರಸ್ವತಿ ಗಲಾಟಿ ಮಾಡ ನಾನ್ ಮೇಲೆ ಗಾಲಿ ಮಾರ್ಪೀಟ್ ದಂಡ ಯೂಸ್ ಮಾಡ. ಗೋವಿಂದಾನಂದ ಸರಸ್ವತಿ 1 ನಂಬರ್ ಡಿಫಾಲ್ಟರ್. ಅಂಜನಾದ್ರಿ ಬೆಟ್ಟ ಹೆಸರೇ ಸುಳ್ಳು ಹೇರಿ ಎಲ್ಲ ಪೂರ ಆಲ್ ಇಂಡಿಯಾ ರೊಕ್ಕ ಕಲೆಕ್ಟ್ ಮಾಡ್ತಾ. ಇಲ್ಲೇ ಗೋವಿಂದಾನಂದ ಸರಸ್ವತಿ ಕಿಷ್ಕಿಂಧ ಕ್ಷೇತ್ರ ಮೇ ಏನ್ ಸಂಬಂಧ ಇಲ್ಲ. ಇಬ್ಬರ ನಡುವಿನ ಈ ಸಂಘರ್ಷ ಇಂದಿನದಲ್ಲ. ಗೋವಿಂದಾನಂದ ಸರಸ್ವತಿ ಸ್ವಾಮೀಜಿ ಅವರು ಈ ಹಿಂದೆ ಹನುಮಂತನ ಬೃಹತ್ ಮೂರ್ತಿ ಸ್ಥಾಪನೆಗಾಗಿ ದೇಶಾದ್ಯಂತ ರಥಯಾತ್ರೆ ನಡೆಸಿ ಸುದ್ದಿಯಾದವರು. ಆದರೆ ಅಂಜನಾದ್ರಿ ದೇವಸ್ಥಾನದ ಆಡಳಿತ ಮಂಡಳಿ ಮತ್ತು ಅರ್ಚಕರೊಂದಿಗೆ ಅವರಿಗೆ ಮೊದಲಿನಿಂದಲೂ ಸೈದ್ಧಾಂತಿಕ ಭಿನ್ನಾಭಿಪ್ರಾಯವಿತ್ತು. ಹನುಮ ಜನ್ಮಸ್ಥಳದ ಅಭಿವೃದ್ಧಿ ವಿಚಾರದಲ್ಲಿ ತಮ್ಮದೇ ಪಾರುಪಾತ್ಯ ಇರಬೇಕೆಂಬ ನಿಲುವು ಹೊಂದಿದ್ರು. ಆದ್ರೆ ಈ ವಿಚಾರವೇ ಘರ್ಷಣೆಗೆ ಮೂಲ ಎನ್ನಲಾಗ್ತಾ ಇದೆ. ಅಂಜನಾದ್ರಿ ಬೆಟ್ಟದಲ್ಲಿ ನಡೆಯುತ್ತಿದೆಯಾ ಅರ್ಚಕರ ಲಾಬಿ? ಈ ಹಿಂದೆಯೂ ಕೂಡ ದೇವಸ್ಥಾನಕ್ಕೆ ಬರುವ ಕಾಣಿಕೆ ಮತ್ತು ಆಡಳಿತದ ಬಗ್ಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಪರ ವಿರೋಧದ ಚರ್ಚೆಗಳು ಜೋರಾಗಿ ನಡೆದಿದ್ವು. ಇಂದಿನ ಗಲಾಟೆಯ ಮುಖ್ಯ ಕಾರಣವೆಂದರೆ ಪೂಜಾ ಕೈಂಕರ್ಯಗಳ ವಿವಾದ ಕಣ್ರಿ. ದೇವಸ್ಥಾನದಲ್ಲಿ ನಡೆಯುವ ಧಾರ್ಮಿಕ ವಿಧಿವಿಧಾನಗಳಲ್ಲಿ ಗೋವಿಂದಾನಂದ ಸ್ವಾಮೀಜಿ ಹಸ್ತಕ್ಷೇಪ ಮಾಡುತ್ತಿದ್ದಾರೆ ಎಂಬ ಅರ್ಚಕರ ಆರೋಪ ಕೇಳಿ ಬರ್ತಾ ಇದೆ. ಅಂಜನಾದ್ರಿಯನ್ನ ಅಂತಾರಾಷ್ಟ್ರೀಯ ಮಟ್ಟದ ಪ್ರವಾಸಿ ತಾಣವಾಗಿ ಮಾಡುವ ಭರದಲ್ಲಿ ಮೂಲ ಅರ್ಚಕರು ಮತ್ತು ಸಂಪ್ರದಾಯವನ್ನ ಕಡೆಗಣಿಸಲಾಗುತ್ತಿದೆ ಎಂಬ ಅಸಮಾಧಾನ ಕೂಡ ವಿದ್ಯಾದಾಸ್ ಬಾಬಾ ಅವರು ಬಣದಲ್ಲಿದೆ. ಗೋವಿಂದಾನಂದ ಸರಸ್ವತಿ ಪ್ಲಾನಿಂಗ್ ಬೇ ಮೇ ನಿನ್ನೆ ಬಂದೆ ಎಲ್ಲ ಜಿಲ್ಲಾ ಪ್ರಶಾಸನ ಪ್ಲಾನಿಂಗ್ ಬೇ ಮೇ ಎಲ್ಲ ಬಂದೆ ಗಲಾಟಿ ಮಾಡಿ. ನಾನೇ ಗುಡಿ ಆಯ್ತು, ನಾನು ಎಲ್ಲ ಕಿಷ್ಕಿಂಧ ಕ್ಷೇತ್ರ ಮೇ ನಾನೇ ಎಲ್ಲ ವ್ಯವಸ್ಥೆ ಮಾಡ್ತಾ ಏನೇ ಹೇರಿ ಸುಳ್ಳು ದೊಡ್ಡ ಗಲಾಟಿ ಮಾಡ. ನಾನು ನಿನ್ನೆ ಪೊಲೀಸ್ ಸ್ಟೇಷನ್ ಮೇ ಸಾಯಂಕಾಲ ಆನ್ಲೈನ್ ಕಂಪ್ಲೇಂಟ್ ಮಾಡ. ಇವಾಗ ಬೈ ಹ್ಯಾಂಡ್ ಕಂಪ್ಲೇಂಟ್ ಮಾಡ್ತಾ 2 ದಿವಸ 3 ದಿವಸ ವೇಟ್ ಮಾಡ್ತಾ ಏನು ಮಾಡ್ತಾ ಆಮೇಲೆ ಮುಂಚೆ ನಾನು ಪ್ಲಾನಿಂಗ್ ಮಾಡ್ತಾ. ಭಕ್ತರ ಶ್ರದ್ಧಾ ಕೇಂದ್ರವಾಗಬೇಕಾದ ಅಂಜನಾದ್ರಿ ಈಗ ಸ್ವಾಮೀಜಿ ಮತ್ತು ಅರ್ಚಕರ ನಡುವಿನ ಪ್ರತಿಷ್ಠೆಯ ಕಣವಾಗಿದೆ. ಆಂಜನೇಯನ ಪೂಜೆಗಿಂತ ಆಧಿಪತ್ಯವೇ ಮುಖ್ಯವಾಯಿತೆ ಎಂಬ ಪ್ರಶ್ನೆ ಭಕ್ತರಲ್ಲಿ ಮೂಡಿದೆ. ಸದ್ಯ ಪೊಲೀಸರ ದೂರು ದಾಖಲಿಸಿಕೊಂಡು ಮುಂದಿನ ತನಿಖೆ ಯಾವ ತಿರುವು ಪಡೆಯಲಿದೆ ಎಂಬುದನ್ನ ಕಾದ್ ನೋಡಬೇಕಾಗಿದೆ. ಬಿಗ್ ಟಿವಿ ಕರ್ನಾಟಕ, ಕೊಪ್ಪಳ.
ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.